ತುಲಾ ರಾಶಿ. ತುಲಾ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ನಿಮ್ ರಾಶ್ಯಾಧಿಪತಿ ಶುಕ್ರ ಗ್ರಹ ಬಂದು 12ನೇ ಮನೆಯಲ್ಲೇ ಇರ್ತಾನೆ. 8ನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ. ನಿಮ್ ರಾಶ್ಯಾಧಿಪತಿ ಮತ್ತೆ 8ನೇ ಮನೆ ಅಧಿಪತಿ 12ನೇ ಮನೆಗೆ ಬಂದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಯಾವ್ದ್ರ ಮೇಲೂ ನಿಮಗೆ ಒಂದ್ ಆಸಕ್ತಿನೇ ಇರಲ್ಲ. ಒಂದ್ ಮನೇಲಿ ಕೆಲಸ ಮಾಡೋ ಅಂತದ್ ಇರ್ಬೇಕು, ಕೆಲ್ಸಕ್ ಹೊರ್ಗಡೆ ಹೋಗ್ಬೇಕು ಅಂದ್ರೂ ಆಸಕ್ತಿ ಇರಲ್ಲ. ಅಯ್ಯೋ ಈ ತಿಂಗಳು ಕೆಲ್ಸಕ್ ಹೋಗ್ಬೇಕಾ, ನನ್ಗೆ ಹೋಗಕ್ ಆಗಲ್ಲ ಅನ್ನೋಂಥದ್ದು, ಇಲ್ಲ ಸುಸ್ತ್ ಆಯಾಸ ಆಗುವಂಥದ್ದು, ಇಲ್ಲ ಯಥೇಚ್ಛವಾಗಿ ಹಣ ಖರ್ಚಾಗುವಂಥದ್ದು, ಏನಾದ್ರೂ ಒಂದ್ ಇನ್ಸಿಡೆನ್ಸ್ ಅಂತೂ ಆಗ್ತಾನೆ ಇರುತ್ತೆ. ಅದ್ರಲ್ಲಿ ಹುಷಾರಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೆ 12ನೇ ಮನೆ, 8ನೇವನು ಬಂದು 12ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. ಯಾರಿಂದಾದ್ರೂ ಸುಮ್ನೆ ಮಾತಕ್ ಸಿಗಾಕೊಂಡು ಅವಮಾನ ಆಗುವಂಥದ್ದು, ಅಥವಾ ಏನಾದ್ರೂ ವರ್ಕ್ ಕೆಲ್ಸಗಳು ಜಾಸ್ತಿ ಅನ್ಸೋಂಥದ್ದು, ಈ ತರ ಏನಾದ್ರೂ ನಡೀತಾನೆ ಇರುತ್ತೆ ನಿಮ್ಗೆ. ಅದ್ರಲ್ಲಿ 9ನೇ ಮನೆಯಲ್ಲಿ ನಿಮ್ಗೆ 2ನೇ ಮನೆ ಅಧಿಪತಿ ಕುಜಗ್ರಹ ಬಂದು 9ನೇ ಮನೆಯಲ್ಲೇ ಕೂತ್ಕೊಂಡಿರ್ತಾನೆ. ಅದ್ರ ಸಹಾಯ ಹಸ್ತನೂ ಸಿಗುತ್ತೆ ನಿಮ್ಗೆ. 2ನೇವನು ಅವನೇ ಆಗಿರ್ತಾನೆ ನಿಮ್ಗೆ, 7ನೇ ಮನೆ ಅಧಿಪತಿನೂ ಅವನೇ ಆಗಿರ್ತಾನೆ, 9ನೇ ಮನೆಗೆ ಬರ್ತಾನೆ. ಹೆಲ್ಪ್ ಸಿಗುತ್ತೆ ನಿಮ್ಗೆ. ಯಾರಿಂದಾದ್ರೂ ಏನಾದ್ರೂ ಕೆಲ್ಸಕ್ಕೆ ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಸಹಾಯ ಮಾಡೋಂಥದ್ದು, ನಾನ್ ಮಾಡ್ತೀನಿ ಅನ್ನೋಂಥದ್ದು ಇರುತ್ತೆ. ಆದ್ರೆ ನಿಮ್ಗೆ ರಾಶ್ಯಾಧಿಪತಿ ಬಂದು ಹಂಗೆ 12ನೇ ಮನೆಯಲ್ಲಿ ಕುತ್ಕೊಂಡಾಗ ನಿಮ್ಗೆ ಒಂಥರ ಆಲಸ್ಯ ಇರೋಂಥದ್ದು, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಅಯ್ಯೋ ಬಿಡು, ಮಾಡಿದ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು ಅನ್ನೋಂಥದ್ದು ಇರುತ್ತೆ. ಒಂದ್ ಸ್ವಲ್ಪ ಹೆಲ್ತ್ ಕಡೆನೂ ಹುಷಾರಾಗಿರ್ಬೇಕಾಗತ್ತೆ. ಅದ್ರಲ್ಲಿ ಬಂದು ನಿಮ್ಗೆ ಗುರುಗ್ರಹ ಮತ್ತೆ ಬುಧ ರವಿ ಎಲ್ಲ ಬಂದು 10ನೇ ಮನೆಯಲ್ಲಿ ಕೂತ್ಕೊಂಡಿರ್ತಾನೆ. 10ನೇ ಮನೆಯಲ್ಲಿ ಇರೋದ್ರಿಂದ ಕೆಲ್ಸದಲ್ಲೆಲ್ಲ ಏನಂತ ಒತ್ತಡ ಇರಲ್ಲ ನಿಮ್ಗೆ. ಆದ್ರೆ ನಿಮಗ್ ನೀವು ಹಂಗ ಅನ್ಕೊಂತಾ ಇರ್ತೀರ ಅಷ್ಟೇ. ನಿಮಗ್ ಮಾಡೋದಕ್ ಸೋಂಬೇರಿತನ ಜಾಸ್ತಿ ಆಗಿ ಕೆಲಸ ಮಾಡಕ್ ಆಗದೆ ಇರೋದ್ರಿಂದ ನಿಮ್ ಮನ್ಸಿಗೆ ಆತರ ಬರುತ್ತೆ ವಿನ, ಅದ್ ಬಿಟ್ರೆ ಬೇರೆ ಇನ್ನೇನಿರಲ್ಲ. ಅದ್ರಲ್ಲಿ 6ನೇ ಮನೆಯಲ್ಲಿ ಶನಿ ಗ್ರಹ ಇರ್ತಾನೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ ನಿಮ್ಗೆ, ಆದ್ರೆ ಮನ್ಸಿಗೆ ನೆಮ್ಮದಿ ಅಂತೂ ಇರಲ್ಲ. ನಿಮ್ಗೆ ಏನಾದ್ರೂ ಒಂಥರ ಕಿರಿಕಿರಿ, ಮನ್ಸಲ್ಲಿ ಒಂಥರ ಭಯ ಅನ್ಸೋದು, ಈ ತರ ಏನಾದ್ರೂ ಸಣ್ಣ ಪುಟ್ಟ ನಡೀತಾ ಇರುತ್ತೆ ನಿಮ್ಗೆ. ಅದ್ರಲ್ಲಿ ಬಂದು ನಿಮ್ಗೆ 11ನೇ ಮನೆಗೆ 17ನೇ ತಾರೀಕು ನಂತರ ರವಿ ಗ್ರಹ ಬರ್ತಾನೆ. ಮತ್ತೆ ರವಿ ಜೊತೆಗೆ ಬುಧ ಗ್ರಹನು 23ನೇ ತಾರೀಕಿಗೆ ಬರ್ತಾನೆ. 12ನೇವನು 11ನೇ ಮನೆಗೆ ಬಂದಾಗ ಸ್ವಲ್ಪ ಶುಭ ಫಲವನ್ನ ಕಾಣ್ತೀರಾ. ಅಲ್ಲಿವರೆಗೂ ನಿಮ್ ರಾಶಿಯಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಈ ತಿಂಗಳು ಹೆಂಗಿರುತ್ತೆ ಅಂದ್ರೆ, ಆದಷ್ಟು ಹುಷಾರಾಗಿರೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ನೀವು ತುಲಾ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ಆದಷ್ಟು ಶುಕ್ರ ಗ್ರಹನ ಆರಾಧನೆ ಮಾಡ್ತೇವೆ. ಅಂದ್ರೆ ಶುಕ್ರವಾರದೊತ್ತು, ಪ್ರತಿ ಶುಕ್ರವಾರದೊತ್ತು ಒಂದು ಬಿಡಿ ಕಲ್ ಸಕ್ಕರೆನ ಇಟ್ಟು ಮನೆಯಲ್ಲಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಂಥದ್ದು. ಒಂದು ಯಾವ್ದಾದ್ರು ದೇವ್ರ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರದೊತ್ತು ಕಲ್ ಸಕ್ಕರೆನ ಅಲ್ಲಿ ಬಂದಂತ ಭಕ್ತಾದಿಗಳಿಗೆ ಒಂಚೂರು ದೇವ್ರ ಮುಂದೆ ಇಟ್ಟು ಅರ್ಚನೆ ಮಾಡಿಸಿ ಕಲ್ ಸಕ್ಕರೆನ ದಾನ ಮಾಡೋಂಥದ್ದು. ಮೊಸರನ್ನ ಯಾರಾದ್ರೂ ಊಟ ಮಾಡೋದಕ್ಕೆ ಸೇವಿಸ್ತೀವಿ ಅಂದ್ರೆ, ಅಲ್ಲಿ ಬಂದಂತವ್ರು ಯಾರಾದ್ರೂ ಇದ್ದವರು ತಗೊಂತೀನಿ ಅಂದ್ರೆ ಅವ್ರಿಗೆ ಮೊಸರನ್ನ ದಾನ ಮಾಡೋಂಥದ್ನ ಬಂದಷ್ಟು ನಿಮ್ಗೆ ಈ 12ನೇ ಮನೆ ಅಧಿಪತಿದು ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ತುಲಾ ರಾಶಿಯವರ ಮಾಸ ಭವಿಷ್ಯ.